ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹಲೋ ಭಾರತ್ ಮಾತಾ ಕಿ ಜೈ, ಹಲೋ ಭಾರತ್ ಮಾತಾ ಕಿ ಜೈ. ಬರಲಿ ಕನಕಗಿರಿಯ ಸಾರ್ವಜನಿಕರಲ್ಲಿ ಮತ್ತು ಕನಕಗಿರಿಯ ಪಬ್ಲಿಕ್ ಶಾಲೆಯ ಶಿಕ್ಷಣ ಇಲಾಖೆಗೆ ನಾವು ಈಗ ಆಲ್ರೆಡಿ ಮೇಲೆ ನೋಡ್ತಾ ಇದ್ದೀರಾ, ಪ್ರೌಢಶಾಲಾ ವಿಭಾಗ ಅಂತ. ಬಟ್ ತಾಲೂಕ್ ಪಂಚಾಯತಿ ಇಲ್ಲಿಂದ ಕನಕರಾಯನ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮುದ್ರಾ ಇಲಾಖೆ ಒಳಪಡ್ತಕ್ಕಂಥ ಒಂದು ಗುಡಿಯ ಪಕ್ಕದಲ್ಲಿ ತಾಲೂಕ್ ಪಂಚಾಯತಿ ಆಗಿದೆ. ಬಟ್ ಹಳೆ ತಾಲೂಕ್ ಪಂಚಾಯತಿ ಆಗಿ ಸರಿ ಸುಮಾರು 4 ವರ್ಷ ಮುಗಿದರೂ ಕೂಡ ಇಲ್ಲಿ ತಾಲೂಕ್ ಪಂಚಾಯತ್ ಇರ್ತಕ್ಕಂಥ ಜಾಗದಲ್ಲಿ ಈಗ ಆಲ್ರೆಡಿ ತಾಲೂಕು ಗಂಗಾವತಿ ಇದೆ. ನೀವು ನೋಡ್ತಾ ಇದ್ದೀರಾ, ಕನಕಗಿರಿ ತಾಲೂಕು ಅಂತ ಆಗಿ ಸರಿ ಸುಮಾರು 2013ರಲ್ಲೇ ಕನಕಗಿರಿ ತಾಲೂಕಾಗಿ ಅಧಿಕೃತವಾಗಿ ಘೋಷಣೆ ಆದರೂ ಕೂಡ ಬಟ್ 2018ರಲ್ಲಿ ಅದಕ್ಕೆ ಏನು ಇಂಪ್ಲಿಮೆಂಟೇಷನ್ ಆಗ್ಬೇಕಾಗಿತ್ತು, 2018ರಲ್ಲಿ ಅಧಿಕೃತವಾಗಿ ದುಡ್ಡು ಕೂಡ ಬಿಡುಗಡೆ ಆಗಿದೆ. ಬಟ್ ಆದ್ರೂ ಕೂಡ ಕನಕಗಿರಿ ತಾಲೂಕ್ ಅಂತ ಏನು ಆಗ್ಬೇಕಾಗಿತ್ತು ಬಟ್ ಗಂಗಾವತಿ ತಾಲೂಕ್ ಅಂತ ಆಗಿದೆ. ಅಂದ್ರೆ ಇದು ಸಚಿವರ ಕ್ಷೇತ್ರ. ಸಚಿವರ ಕ್ಷೇತ್ರದಲ್ಲೇ ಶಿಕ್ಷಣ ಇಲಾಖೆ ಕನ್ನಡ ಮತ್ತು ಈಗ ಆಲ್ರೆಡಿ ಸಂಸ್ಕೃತ ಸಚಿವರು ಕೂಡ ಇದ್ದಾರೆ. ಅವರ ಸ್ವಕ್ಷೇತ್ರದಲ್ಲೇ ಈ ತರ ಗಂಗಾವತಿ ತಾಲೂಕು ಈಗ ನೀವು ನೋಡ್ತಾ ಇದ್ದೀರಾ, ಗಂಗಾವತಿ ತಾಲೂಕು ಅಂತಿದೆ. ಅಂದ್ರೆ ಇವರು ಕನಕಗಿರಿ ಸಚಿವರಿದ್ರು ಕೂಡ ಗಂಗಾವತಿ ತಾಲೂಕು ಅಂತ ಬೋರ್ಡ್ ಇರೋದು ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಏನು ಈಗ ತಾಲೂಕ್ ಪಂಚಾಯತಿ ದಾರಿ ಅಂತ ಇದೆ, ಇದು ಮಕ್ಕಳ ಶಾಲೆ ಓದ್ತಕ್ಕಂಥ ಕರ್ನಾಟಕ ಪಬ್ಲಿಕ್ ಶಾಲೆ ವಿಭಾಗ ಈ ಕೂಡಲೇ ಶಿಕ್ಷಣ ತ್ವರಿತಗತಿಯಲ್ಲಿ ಆದಷ್ಟು ಶೀಘ್ರವಾಗಿ ಕನಕಗಿರಿಯನ್ನು ತಾಲೂಕ್ ಅಂತಂದು ಹೇಳಿ ನಾಮಫಲಕ ಬದಲಾವಣೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಕನಕಗಿರಿಯಲ್ಲೇ BEO ಆಫೀಸ್ ಆಗ್ಬೇಕು. ಈಗ ಆಲ್ರೆಡಿ ಎಷ್ಟು ನಮ್ಮ ಒಂದು ಸಣ್ಣ ಸಮಸ್ಯೆ, ಒಂದು BEO ಸೈನ್ ಬೇಕಂದ್ರೆ ನಾವು ಗಂಗಾವತಿಗೆ ಅಲ್ದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ನಾನು ನಮ್ಮ ಕನಕಗಿರಿ ಶಾಸಕರು ಮತ್ತು ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ವಿನಂತಿ ಮಾಡ್ಕೊತೀನಿ, ಕನಕಗಿರಿಯಲ್ಲಿ BEO ಆಫೀಸ್ ಆಗ್ಬೇಕು. ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಕನಕಗಿರಿಯಲ್ಲಿ ಆಗ್ಬೇಕು. ಇದಕ್ಕೆ ನಾವು ಸಂಬಂಧಪಟ್ಟಂಗೆ ಇದೇ ದಿನಾಂಕ 26/1/2026 ಸೋಮವಾರ ದಿವಸ ಕನಕಗಿರಿಗೆ ಬಂದ್ ಕರೆ ಕೊಡಲಾಗಿದೆ. ಸಾರ್ವಜನಿಕರು, ಪ್ರಗತಿಪರ ಸಂಘಟನೆಯವರು, ಅದರ ಜೊತೆಗೆ ಎಲ್ಲ ಶಿಕ್ಷಣ ಪ್ರೇಮಿಗಳು ಸ್ವಯಂ ಪ್ರೇರಿತವಾಗಿ ಇನ್ನಿತರ ವಿಷಯಗಳನ್ನು ಒಳಗೊಂಡಂತೆ 26ನೇ ತಾರೀಕು ಇದೇ ಜನವರಿ 26/1/2026ರಲ್ಲಿ ಕನಕಗಿರಿ ಬಂದ್ ಕರೆ ಕೊಡಲಾಗಿದೆ. ಸಂಪೂರ್ಣವಾಗಿ ಎಲ್ಲ ಸಾರ್ವಜನಿಕರು, ಪ್ರಗತಿಪರ ಸಂಘಟನೆಯವರು ಬೆಂಬಲ ಕೊಡಬೇಕು. ಅದರ ಜೊತೆಗೆ ನಾಮಫಲಕ ಇಮಿಡಿಯೇಟ್ಲಿ ಚೇಂಜ್ ಆಗ್ಬೇಕಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಹಲೋ ಭಾರತ್ ಮಾತಾ ಕಿ ಜೈ, ಹಲೋ ಭಾರತ್ ಮಾತಾ ಕಿ ಜೈ. ಏನೇ ಬರಲಿ, ಹಲೋ ಭಾರತ್ ಮಾತಾ ಕಿ ಜೈ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.